ಬಸವರಾಜಪ್ಪ ಸರ್ ಹೇಳಿದ ಮಾತಿಗೆ ಓಗೊಟ್ಟಿದ ನರಸಿಂಹ ಅಂದಿನಿಂದ ಎಕ್ಸಾಮ್ ಕಡೆಗೆ ಗಮನ ಹರಿಸಿದ. ಪರೀಕ್ಷಾ ದಿನಗಳು ಬಂದವು. SSLC ಎಕ್ಸಾಮ್ ಆಗಿದ್ದರಿಂದ ಎಕ್ಸಾಮ್ ಸೆಂಟರ್ ಬೇರೆ ಬೇರೆ ಶಾಲೆಗಳಲ್ಲಿದ್ದುದರಿಂದ ಅಲ್ಲಿಗೆ ಶಾಲಾ ಸಮಯಕ್ಕೆ ಬಸ್ ಇಲ್ಲ ಎಂದು ತಿಳಿದು ನರಸಿಂಹನ ಊರಿನ ಸ್ನೇಹಿತರು ಮತ್ತು ಕವನ ಊರಿನ ಸ್ನೇಹಿತರು ಸೇರಿ ಹಣ ಹೊಂದಿಸಿ ಎಕ್ಸಾಮ್ ಟೈಮಿಗೆ ಕರೆದುಕೊಂಡು ಹೋಗಲು ಆಟೋವೊಂದನ್ನು ಮಾತನಾಡಿದರು. 6 ದಿನಗಳು ಆಟೋದಲ್ಲಿ ಓಡಾಡಿದರು. ಕೊನೆಯ ದಿನದಂದು ಕೊನೆಯ ಪರೀಕ್ಷೆ ಮುಗಿಸಿಕೊಂಡು ಊರಿಗೆ ಬಂದಿಳಿದ ಕವನ ಒಂದು 10 ಹೆಜ್ಜೆ ದೂರ ನಡೆದಿದ್ದಳೇನೋ. ಅಷ್ಟರಲ್ಲಿ ಏನೋ ನೆನಪಾದಂತೆ ಹಿಂದೆ ತಿರುಗಿದಳು. ಆಟೋ ಅದಾಗಲೇ ಮುಂದೆ ಹೋಗುತ್ತಿತ್ತು. ಆಗ ನರಸಿಂಹ ಎಂದು ಕೂಗಿ ಆಟೋ ನಿಲ್ಲಿಸಿದ ಕವನ ಅವನ ಕೈಗೆ ಒಂದು ಲೆಟರ್ ಕೊಟ್ಟಳು. ಕೊಟ್ಟು ಅಲ್ಲಿಂದ ಹೊರಟು ಹೋದಳು. ಅಲ್ಲೇ ಅದನ್ನು ತೆಗೆದು ನೋಡದೆ ಮನೆಯಲ್ಲಿ ತೆಗೆದು ನೋಡಿದರೆ ಅದರಲ್ಲಿ ಕೆಲವು ಕವನಗಳ ಜೊತೆ ಯುಗಾದಿ ಮತ್ತು ಅವನ ಹುಟ್ಟುಹಬ್ಬದ ಮುಂಚಿತವಾದ ಶುಭಾಶಯಗಳು ಇದ್ದವು. ಆ ಲೆಟರ್ ಕೊಡಲು 2 ರೀಸನ್ ಇದ್ದವು. ಫಸ್ಟ್ ಒನ್, ಈಗಿನ ರೀತಿ ಫೋನ್ ಇರಲಿಲ್ಲ. ಫೋನ್ ಇದ್ವು, ಆದರೆ ಅವರದ್ದೇ ಸ್ವಂತ ಫೋನ್ ಇರಲಿಲ್ಲ. ಇನ್ನು ಸೆಕೆಂಡ್ ಒನ್, ಬೇಸಿಗೆ ರಜೆ 2 ತಿಂಗಳುಗಳು, ಭೇಟಿ ಮಾಡುವ ಅವಕಾಶವೇ ಇರಲಿಲ್ಲ. ಹೀಗಾಗಿ ಅಡ್ವಾನ್ಸ್ ವಿಶಸ್ನ ಲೆಟರ್ನಲ್ಲಿ ಬರೆದು ಕೊಟ್ಟಿದ್ದಳು ಕವನ. ಈಗ ವಾಟ್ಸಪ್, ಇನ್ಸ್ಟಾಗ್ರಾಮ್ ಮತ್ತು ಬೇರೆ ಬೇರೆ ಸೈಟ್ಗಳಲ್ಲಿ ಟೆಕ್ಸ್ಟ್ ಮಾಡಿ 1 ಸೆಕೆಂಡ್ಗೆ ಸೆಂಡ್ ಆಗೋ SMS, ನೆಕ್ಸ್ಟ್ ಸೆಕೆಂಡ್ಗೆ ರಿಪ್ಲೈ ಅಂತ ಬರೋ ಮೆಸೇಜಸ್, ಇವೆಲ್ಲ ಎಷ್ಟೇ ಮಾಡಿದರೂ ಪ್ರೇಮ ಪತ್ರ ಬರೆದು ಅದಕ್ಕಾಗಿ ಕಾಯುವ ಮಜಾನೇ ಬೇರೆ ಅಲ್ವಾ? ನಂತರ ಬಂದ ರಿಸಲ್ಟ್ನಲ್ಲಿ ನರಸಿಂಹ ಮತ್ತು ಕವನ ಪಾಸಾಗಿದ್ದರು. ಆಮೇಲೆ 2 ತಿಂಗಳುಗಳ ರಜೆ ಮುಗಿಸಿ ಎಲ್ಲರೂ ಕಾಲೇಜಿಗೆ ಸೇರಿದರು. ಆದರೆ ನರಸಿಂಹ ದಿನಗಳು ಕಳೆದರೂ ಕಾಲೇಜಿಗೆ ಬರಲಿಲ್ಲ. ಪಾಸಾಗಿದ್ದರೂ ಕಾಲೇಜಿಗೆ ಯಾಕೆ ಹೋಗಲಿಲ್ಲ ಅಂತ ಯೋಚನೆ ಮಾಡ್ತಿದ್ದೀರಾ? ಅವನು ಕೆಲಸಕ್ಕಾಗಿ ಬೇರೆ ಊರಿಗೆ ಹೋಗಿದ್ದ. ಹಾಗಾಗಿ ಎಲ್ಲರೂ ಸೇರಿದ ನಂತರ ಕಾಲೇಜಿಗೆ ಸೇರಿದ. ಅವನಿಗೆ LLB ಮಾಡುವ ಆಸೆ ಎಂಬುದಕ್ಕಿಂತ ಕನಸು ಇದ್ದುದರಿಂದ ಆರ್ಟ್ಸ್ ಆರಿಸಿಕೊಂಡನು. ಕವನಾಳಿಗೆ ಬ್ಯಾಂಕ್ ಮ್ಯಾನೇಜರ್ ಆಗುವ ಆಸೆಗೆ ಕಾಮರ್ಸನ್ನು ಆಯ್ದುಕೊಂಡಿದ್ದಳು. ಕಾಲೇಜಿನ ಮೊದಲ ದಿನ ಎಲ್ಲ ವಿದ್ಯಾರ್ಥಿಗಳು ಬಂದ ಮೇಲೆ ಪ್ರೊಫೆಸರ್ ಆ್ಯಂಡ್ ಸ್ಟೂಡೆಂಟ್ಸ್ ತಮ್ಮ ತಮ್ಮ ಪರಿಚಯವನ್ನು ಮಾಡಿಕೊಂಡರು. ಆ ದಿನ ಯಾವ ಪಾಠವೂ ನಡೆಯಲಿಲ್ಲ. 2ನೇ ದಿನ ಇಂಗ್ಲಿಷ್ ಲೆಕ್ಚರ್ ಎಲ್ಲ ಸ್ಟೂಡೆಂಟ್ಸ್ಗೆ ಇಂಗ್ಲಿಷ್ ನಾಲೆಡ್ಜ್ ಎಷ್ಟಿದೆ ಅಂತ ತಿಳಿದುಕೊಳ್ಳಲು ಇಂಗ್ಲಿಷ್ ಪಾಠವನ್ನು ಓದಿಸಿದರು. ಒಬ್ಬೊಬ್ಬರನ್ನಾಗಿ ಓದಿಸುತ್ತಾ ನರಸಿಂಹನ ಸರತಿ ಬಂತು. ಒಬ್ಬರು ಒಂದು ಪ್ಯಾರಾಗ್ರಾಫ್ ಓದಬೇಕಾಗಿದ್ದರಿಂದ ಮೊದಲು ಚೆನ್ನಾಗಿ ಶುರು ಮಾಡಿ ಓದುತ್ತಿದ್ದ. ಹೊಸ ಎನ್ವಿರಾನ್ಮೆಂಟ್, ನರ್ವಸ್ನೆಸ್ ಎನ್ನುವಂತೆ 5-6 ಸಾಲು ಓದಿದ ನಂತರ ಪದವೊಂದನ್ನು ತಪ್ಪಾಗಿ ಹೇಳಿದನು. ಇದನ್ನು ಕೇಳುತ್ತಿದ್ದ ಕ್ಲಾಸಿನಲ್ಲಿನ ಹುಡುಗಿಯರು ಗೊಳ್ ಎಂದು ನಕ್ಕರು. ಅಷ್ಟೇ ಆಗಿದ್ದರೆ ಮುಂದೆ ಓದುತ್ತಿದ್ದನೇನೋ. ಆದರೆ ಅವರ ಜೊತೆ ಲೆಕ್ಚರ್ ಕೂಡ ನಕ್ಕರು. ಇದನ್ನು ನೋಡಿ ನಿಂತು ಓದುತ್ತಿದ್ದವನು ಹಿಡಿದ ಪುಸ್ತಕವನ್ನು ಒಂದೇ ಸಾರಿ ಕೆಳಗೆ ಬಿಟ್ಟ. ನನಗೆ ಇಂಗ್ಲಿಷ್ ಓದಲು ಬರುವುದಿಲ್ಲ ಎಂದು ಹೇಳಿ ಕುಳಿತುಕೊಂಡನು. ಇವನ ಆಟಿಟ್ಯೂಡ್ ಬಗ್ಗೆ ಗೊತ್ತಿರದ ಲೆಕ್ಚರ್, ಏನೋ ಓದು ಅಂದರೆ ಈಗ ಮಾತಾಡ್ತೀಯಾ ಎಂದರು. ನನಗೆ ಇಂಗ್ಲಿಷ್ ಓದೋಕ್ಕೆ ಬರಲ್ಲ ಅಂತ ಹೇಳಿದ್ನಲ್ಲ, ನಾನು ಓದಲ್ಲ ಅಷ್ಟೇ ಅಂತ ಹೇಳಿದ ನರಸಿಂಹ.
ಇದನ್ನೆಲ್ಲ ನೋಡುತ್ತಿದ್ದ ಹುಡುಗಿಯರು ಇವನ ಆ್ಯಟಿಟ್ಯೂಡ್ ನೋಡಿ ಶಾಕ್ ಆಗಿ ಮಾತಾಡದೆ ಕುಳಿತರು. ನಂತರ ಇವನೇನೇ ಲೆಕ್ಚರ್ಗೆ ಎದುರು ಮಾತಾಡ್ತಾನೆ, ಇವನ ಬಗ್ಗೆ ಮಾತಾಡಬೇಕಂದ್ರೆ 100 ಸಾರಿ ಯೋಚನೆ ಮಾಡಬೇಕು ಎಂದುಕೊಂಡರು. ಅವರವರಲ್ಲೇ ಪಿಸು ಮಾತಿನ ಚರ್ಚೆ ನಡೆಯುತ್ತಿತ್ತು. ಅಷ್ಟರಲ್ಲಿ ಇಂಗ್ಲಿಷ್ ಕ್ಲಾಸ್ ಟೈಮ್ ಮುಗಿಯಿತು. ಲೆಕ್ಚರ್ ಹೊರಟರು. ಆಫೀಸ್ ರೂಮಿಗೆ ಹೋದ ಇಂಗ್ಲಿಷ್ ಲೆಕ್ಚರ್ ಸೀನಿಯರ್ ಲೆಕ್ಚರ್ಗೆ ಇವನ ಬಗ್ಗೆ ಹೇಳಿದರು. ಅವರು ನರಸಿಂಹನನ್ನು ಕರೆಸಿ ಯಾವ ಊರು ನಿಂದು ಎಂದು ಕೇಳಿದರು. ಪೂರ್ತಿ ವಿಚಾರಿಸಿದ ಮೇಲೆ ಅವರಿಗೆ ಇವನ ಹಿರಿಯರು ಪರಿಚಯದವರು ಎಂದು ತಿಳಿಯಿತು. ನಂತರ ಯಾಕೋ ಲೆಕ್ಚರ್ ಎದುರಿಗೆ ಮಾತಾಡ್ತಿದ್ದೀಯಂತೆ ಎಂದರು. ಅದಕ್ಕೆ ಇವನು ಓದುವಾಗ ಯಾವುದೋ ಒಂದು ಪದ ತಪ್ಪಾಯಿತು, ಅದನ್ನು ಹೇಳ್ಕೊಡೋದು ಬಿಟ್ಟು ನಕ್ರೆ ಹೇಗೆ ಸರ್ ಎಂದು ಕೇಳಿದ. ಸರಿ ಆಯಿತು, ಇನ್ಮುಂದೆ ಈ ರೀತಿ ಮಾಡಬೇಡ ಎಂದು ಹೇಳಿ ಕಳುಹಿಸಿದರು. ಈ ಘಟನೆಯಿಂದ ಕ್ಲಾಸ್ಮೇಟ್ಸ್ ಹುಡುಗಿಯರೆಲ್ಲ ಇವನನ್ನು ರೌಡಿಯಂತೆ ನೋಡುತ್ತಿದ್ದರು. ಇವನ ಜೊತೆ ಯಾರೂ ಮಾತಾಡುತ್ತಿರಲಿಲ್ಲ. ಆದರೆ ಅವರ ಗುಂಪಿನಲ್ಲಿ ಇವನದೇ ಮೇನ್ ಟಾಪಿಕ್. ಇದನ್ನು ಕೇಳಿದ ಕವನ ನರಸಿಂಹನ ಮೇಲೆ ಕೋಪಗೊಂಡು, ನೀನು ನನ್ನ ಮಾತಾಡಿಸ್ಬೇಡ, ಎಲ್ಲರ ಜೊತೆ ರೌಡಿ ಥರ ಬಿಹೇವ್ ಮಾಡ್ತೀಯ, ಗೊತ್ತಾಗಲ್ವಾ ಎಂದಳು ಬಸ್ಸಲ್ಲಿ ಹೋಗುವಾಗ. ಇದಕ್ಕೆ ನೀನಿಲ್ದಿದ್ರೆ ಇನ್ನೊಬ್ಬಳ ಜೊತೆ ಮಾತಾಡ್ತೀನಿ ಹೋಗೆಲೇ ಎಂದ ರೇಗಿಸುವ ಧ್ವನಿಯಲ್ಲಿ. ಹೀಗೆ ರೌಡಿ ಥರ ಆಡಿದರೆ ಯಾರು ಮಾತಾಡಿಸ್ತಾರೆ ನಿನ್ನ ಎಂದಳು ಕವನ. ಓ ನೋಡ್ತೀಯಾ, ಈಗ ನೀನು ಮಾತಾಡಿಲ್ಲ ಅಂದರೆ ಪಕ್ಕದಲ್ಲಿರೋ ಹುಡುಗಿಗೆ ಪ್ರಪೋಸ್ ಮಾಡ್ತೀನಿ ಅಷ್ಟೇ ಎಂದ ನರಸಿಂಹ. ಈ ಮೂತಿಗೆ ಯಾರು ಬೀಳ್ತಾರೆ ಹೋಗು ಎಂದಾಗ ಕವನ ಹಿಂದೆ ತಿರುಗಿದರೆ ರಾಣಿ ಎಂಬ ಹುಡುಗಿ ನಿಂತಿದ್ದಳು. ತಿರುಗಿ ನೋಡಿದವನೇ ಅವಳಿಗೆ ಐ ಲವ್ ಯು ಎಂದನು. ಈ ಮಾತು ಕೇಳಿ ರಾಣಿಗೆ ಆ ಕ್ಷಣಕ್ಕೆ ಏನು ಹೇಳಬೇಕೆಂಬುದೇ ತಿಳಿಯಲಿಲ್ಲ. ಯಾರೂ ಏನು ಮಾತನಾಡದೆ ಊರು ಸೇರಿದರು. ಮರುದಿನ ಬಂದ ರಾಣಿ ನರಸಿಂಹನ ಕೈಗೆ ಲೆಟರನ್ನು ಕೊಟ್ಟಳು. ಅದರಲ್ಲಿ ನಿನ್ನೆ ನರಸಿಂಹ ಮಾಡಿದ ಪ್ರಪೋಸ್ಗೆ ಉತ್ತರವಿತ್ತು. ನಾನು ನಿನ್ನನ್ನು ಪ್ರೀತಿಸುತ್ತೇನೆ ಎಂದು ಬರೆದು ಜೊತೆಗೆ 1-2 ಕವಿತೆಗಳನ್ನು ಬರೆದಿದ್ದಳು. ರಾಣಿ ಮೊದಲಿನಿಂದ ನರಸಿಂಹನನ್ನು ಇಷ್ಟಪಡುತ್ತಿದ್ದಳು. ಹಾಗಂತ ಕವನ ವಿಷಯ ಗೊತ್ತಿಲ್ಲ ಅಂತೇನಲ್ಲ. ಒನ್ ಸೈಡ್ ಲವ್ ರಾಣಿದು. ಲೆಟರ್ ನೋಡಿ ನಾನು ತಮಾಷೆಗೆ ಹೇಳಿದ್ದು, ಸೀರಿಯಸ್ ಆಗಿ ತಗೋಬೇಡ ರಾಣಿ, ಇದನ್ನ ಇಲ್ಲೇ ಬಿಟ್ಬಿಡು ಎಂದು ಹೇಳಿದ. ಎಲ್ಲ ತಿಳಿದಿದ್ದು ರಾಣಿ ಅವಳ ಭಾವನೆಗಳಿಗೆ ಅವಳೇ ಪೆಟ್ಟು ಕೊಟ್ಟಿದ್ದಳು. ಇಷ್ಟಾದರೂ ರಾಣಿ ಇವನ ಹಿಂದೆ ಸುತ್ತುವುದನ್ನು ಬಿಡಲಿಲ್ಲ. ಅಲ್ಲಿ ರಾಣಿ ಹಿಂದೆ ಸುತ್ತಾ ಇದ್ರೆ ಇಲ್ಲಿ ಕವನ, ಹೋಗು ರಾಣಿ ಇದ್ದಾಳಲ್ಲ ಅವಳ ಜೊತೆಗೆ ಮಾತಾಡು ಎಂದು ಮಾತಾಡಿಸುವುದನ್ನು ಬಿಟ್ಟಳು. ಸ್ಕೂಲ್ನಲ್ಲಿ ಏನೋ ಹೀಗೆ ಮಾತು ಬಿಟ್ಟಾಗ ಹೆಲ್ಪ್ ಮಾಡೋಕ್ಕೆ ಶಿಲ್ಪ ಇರ್ತಿದ್ಲು. ಆದರೆ ಇಲ್ಲಿ ಕಾಲೇಜಿನಲ್ಲಿ ಅವರಿಬ್ಬರ ಮಧ್ಯೆ ಪಾರಿವಾಳವಾಗಿ ಬಂದವಳೆ ಲೀಲಾ. ಲೀಲಾ ಕವನಾಳಿಗೆ ಫ್ರೆಂಡ್ ಆಗಿದ್ರೂ ಶಿಲ್ಪಾಳ ಹಾಗೆ ವೆಲ್ ವಿಷರ್ ಆ್ಯಂಡ್ ಸಪೋರ್ಟಿವ್ ಆಗಿರಲಿಲ್ಲ. ಇಂಪಾರ್ಟೆಂಟ್ ವಿಷಯಗಳನ್ನು ತಿಳಿಸುವುದು ಬಿಟ್ಟು ಬೇರೆ ಎಲ್ಲ ವ್ಯರ್ಥ ಮಾತುಗಳನ್ನು ಆಡ್ತಿದ್ಲು. ಅದು ಇವರಿಬ್ಬರಿಗೂ ತಿಳಿದು ಲೀಲಾಳ ಮಧ್ಯಸ್ಥಿಕೆಯನ್ನು ನಿಲ್ಲಿಸಿದರು. ಆಗ ನರಸಿಂಹ ಮತ್ತು ಕವನ ಕನ್ವರ್ಸೇಷನ್ಸ್ಗೆ ಎಂಟ್ರಿ ಕೊಟ್ಟಿದ್ದೆ ಫೋನ್. ರಿಸಲ್ಟ್ ದಿನ ಕವನ ನಂಬರ್ ತಗೊಂಡಿದ್ದ ನರಸಿಂಹ ಕಾಲೇಜ್ ಮುಗಿಸಿ ಮನೆಗೆ ಹೋದ ಮೇಲೆ ಪ್ರೀತಿ ಜಾಸ್ತಿ ಆದಾಗ ಕಾಲ್ನಲ್ಲಿ ಮಾತಾಡಿದರೆ, ಜಗಳ ಮಾಡಿಕೊಂಡಾಗ SMS ಅಲ್ಲಿ ಮಾತಾಡ್ತಿದ್ರು. ಇದೊಂಥರ ಚೆನ್ನಾಗಿದೆ ಅಲ್ವಾ? ಆ ಕಡೆ ಮಾತಿಲ್ಲ, ಈ ಕಡೆ
SMS ಅಲ್ಲೇ ಎಲ್ಲ ಅನ್ನೋ ಹಾಗೆ. ಹಾಯ್ ಪುಟ್ಟ ಅಂತ ಕವನ ಫೋನ್ಗೆ SMS ಬಂತು. ಆ ಕಡೆಯಿಂದ ಯಾವ ರಿಪ್ಲೈ ಬರಲಿಲ್ಲ. ಬೆಳಗ್ಗೆ ಕಾಲೇಜಿಗೆ ಬಂದಾಗ ಇಷ್ಟ ಬಂದಂಗೆ SMS ಕಳಿಸೋಕೆ ಅದು ನಮ್ಮಪ್ಪನ ಫೋನ್, ನಂದಲ್ಲ ಎಂದಳು. ನಿನ್ನ ಹತ್ರ ಇದ್ದಾಗ SMS ಮಾಡು ಎಂದು ಹೇಳಿದ ನರಸಿಂಹ. ಮನೆಗೆ ಹೋದಾಗ ಮತ್ತೆ SMS ಮಾತಾಡೋಕೆ ಶುರು ಮಾಡಿದ್ವು. ನಿನ್ನ ರಿಯಾಕ್ಷನ್ ನೋಡೋಕೆ ಪ್ರಪೋಸ್ ಮಾಡಿದ್ದು. ನಿನ್ನ ಬಿಟ್ಟು ಯಾರನ್ನೂ ಪ್ರೀತಿಸಿಲ್ಲ ಪುಟ್ಟ, ಅರ್ಥ ಮಾಡ್ಕೋ ಪುಟ್ಟ ಅಂತ ಈ ಕಡೆಯಿಂದ ಹೋದರೆ ಆ ಕಡೆಯಿಂದ ನೀನು ಯಾರನ್ನಾದರೂ ಲವ್ ಮಾಡು, ನನಗೇನು ಅಂತ ಬಂತು. ಇದಕ್ಕೆ ನರಸಿಂಹ, ಅರ್ಥ ಮಾಡ್ಕೊಳ್ಲಿಲ್ಲ ಅಂದರೆ ನಾನೇನು ಮಾಡೋಕ್ಕಾಗಲ್ಲ, ಮಾತಾಡಿಸ್ಬೇಡ ಬಿಡು ಅಂತ ಹೇಳಿ ಸುಮ್ಮನಾದ. ಕವನಗೆ ಒಂದು ಕಡೆ ನರಸಿಂಹನ ಪ್ರೀತಿಯ ಕಾಟ ಆದರೆ ಇನ್ನೊಂದು ಕಡೆ ಬೇರೆ ಹುಡುಗರ ಲವ್ ಪ್ರಪೋಸಸ್ ಜಾಸ್ತಿಯಾಗಿತ್ತು. ಅದು ಕವನ ಊರಿನವರೇ. ಆ ಪ್ರಪೋಸ್ಗಳನ್ನೆಲ್ಲ ಕವನ ರಿಜೆಕ್ಟ್ ಮಾಡಿದರೂ ಅವರವರಲ್ಲೇ ಚಾಲೆಂಜಸ್ ಆ್ಯಂಡ್ ಕಾಂಪಿಟೇಷನ್ಸ್ ನಡೆಯುತ್ತಿದ್ದವು. ರಾಜಹುಲಿ ಮೂವಿ ನೋಡಿದ್ದೀರಾ? ಸೇಮ್ ಅದೇ ರೀತಿ. ಕವನ ನನ್ನನ್ನೇ ಪ್ರೀತಿಸುವಂತೆ ಮಾಡಿಕೊಳ್ಳುವೆ ಎಂದು ಹುಡುಗರ ಮಧ್ಯದಲ್ಲಿ ಆಗಾಗ ಮಾತುಕತೆ ನಡೆಯುತ್ತಿತ್ತು. ಎಷ್ಟೇ ಪ್ರಯತ್ನಿಸಿದರೂ ಕವನ ಒಪ್ಪುವುದಿಲ್ಲ ಎಂದು ತಿಳಿದು ವಿಚಾರಿಸಿದಾಗ ಕಾಲೇಜಿನ ಹುಡುಗರಿಂದ ಆಲ್ರೆಡಿ ಕವನ ನರಸಿಂಹನನ್ನು ಪ್ರೀತಿಸುತ್ತಿರುವ ವಿಷಯ ತಿಳಿಯಿತು. ಇವನ ಬಗ್ಗೆ ವಿಚಾರಿಸುತ್ತಿರುವಾಗ ಅದೇ ಸಮಯಕ್ಕೆ ಕವನ ಊರಲ್ಲೇ ಕ್ರಿಕೆಟ್ ಟೂರ್ನಮೆಂಟ್ ನಡೆಯುತ್ತಿತ್ತು. ಅಲ್ಲಿಗೆ ಬಂದಿದ್ದ ನರಸಿಂಹನನ್ನೇ ಮಾತನಾಡಿಸಿ, ನಿಮ್ಮೂರಿಗೆ ನರಸಿಂಹ ಅಂದರೆ ಯಾರು ಎಂದು ಕೇಳಿದರು. ಅವರನ್ನು ಮೇಲಿಂದ ಕೆಳಗೆ ಒಂದು ಸಾರಿ ನೋಡಿ, ನಾನೇ, ಯಾಕೆ ಎಂದ. ಅವನನ್ನೇ ಕೇಳುತ್ತಾ ಬಂದಿದ್ದ ಅವರು ಅದೇನಾಯ್ತೋ ಗೊತ್ತಿಲ್ಲ, ಏನಿಲ್ಲ ಎಂದು ಹೇಳಿ ಅಲ್ಲಿಂದ ಹೊರಟರು. ಒಂದು ದಿನ ಬೆಳ್ಳಂಬೆಳಗ್ಗೆ ಕವನ ಫೋನ್ಗೆ SMS ಬಂತು. ಅದರಲ್ಲಿ ಏನು ಮಾಡ್ತಿದ್ದೀಯ ಪುಟ್ಟ ಎಂದಿತ್ತು. ಅಡುಗೆ ಮಾಡ್ತಿದ್ದೀನಿ ಪುಟ್ಟ ಅಂತ ರಿಪ್ಲೈನೂ ಬಂತು. ಅಡುಗೆ ಏನು ಪುಟ್ಟ ಅಂತ ಈ ಕಡೆಯಿಂದ ಹೋದರೆ ಎಗ್ ರೈಸ್ ಪುಟ್ಟ ಎಂದು ಆ ಕಡೆಯಿಂದ ಬಂತು. ಮನೆಯವರೆಲ್ಲ ಎಲ್ಲಿ ಹೋಗಿದ್ದಾರೆ ಅಂತ ಬಂದ SMSಗೆ ತೋಟಕ್ಕೆ ಹೋಗಿದ್ದಾರೆ ಎಂಬ ರಿಪ್ಲೈ ನೋಡಿ ಅವಳ ಫೋನಿಗೆ ಕಾಲ್ ಮಾಡಿ, ನಾನು ಇವತ್ತು ಮನೆಯಲ್ಲಿ ಊಟ ಮಾಡಿ ಬರಲ್ಲ, ನನಗೆ ಎಗ್ ರೈಸ್ ತಗೊಂಬಾ ಎಂದು ಹೇಳಿದ. ಕಾಲೇಜಿಗೆ ಎಗ್ ರೈಸ್ ತಗೊಂಡೋದ್ರು. ನರಸಿಂಹನಿಗೆ ಕೊಡದೆ ಗ್ರೌಂಡ್ನಲ್ಲಿ ಕುಳಿತಿದ್ದರು. ನರಸಿಂಹ ಅವನ ಸ್ನೇಹಿತನ ಹತ್ತಿರ, ಬೆಳಗ್ಗೆಯಿಂದ ಏನೂ ತಿಂದಿಲ್ಲ, ಹೊಟ್ಟೆ ಹಸಿವಾಗಿದೆ ಕಣೋ ಎಂದು ಕವನಗೆ ಕೇಳೋ ರೀತಿ ಹೇಳಿದ. ಆಗ ಬಾಕ್ಸ್ ಕೊಟ್ಟಳು. ಈ ಸಂಭಾಷಣೆಯನ್ನು ನೋಡಿ ಲೀಲಾ ಹೊಟ್ಟೆಗೆ ಕಿಚ್ಚು ಹಚ್ಚಿದಂತಾಯಿತು. ಈ ಇಬ್ಬರು ಫೋನ್ ಆ್ಯಂಡ್ SMS ಅಲ್ಲೇ ಜಾಸ್ತಿ ಮಾತನಾಡುತ್ತಿದ್ದುದರಿಂದ ಕಾಲೇಜಿನಲ್ಲಿ ಹೆಚ್ಚೇನೂ ಮಾತಾಡುತ್ತಿರಲಿಲ್ಲ. ಹಾಗಾಗಿ ಲೀಲಾ ಅನ್ನೋ ಪಾರಿವಾಳಕ್ಕೆ ಕೆಲಸವಿಲ್ಲದಂತಾಗಿತ್ತು. ಕಾಲೇಜ್ನಲ್ಲಿ ಸ್ಟ್ರೇಂಜರ್ಸ್, ಫೋನಲ್ಲಿ ಲವರ್ಸ್ ಥರ ಬಿಹೇವ್ ಮಾಡ್ತಿದ್ದ ಇವರಿಬ್ಬರ ವಿಚಿತ್ರ ಲವ್ ಸ್ಟೋರಿ ಫಸ್ಟ್ PU ಮುಗಿಸಿ ಸೆಕೆಂಡ್ PUಗೆ ಎಂಟ್ರಿ ಕೊಡ್ತು. ಈಗ ಫೋನ್ ಪಾರಿವಾಳ ಆಗಿದ್ದರಿಂದ ಫೋನ್ಗೆ ಕರೆನ್ಸಿ ಹಾಕಿಸಿಕೊಳ್ಳೋಕೆ ನರಸಿಂಹ ರಜೆ ದಿನಗಳಲ್ಲಿ ಕೆಲಸಕ್ಕೆ ಹೋಗುತ್ತಿದ್ದ. ಈ ಕಂಡು ಕಾಣದಂಥ ಪ್ರೀತಿ ಏನೆಲ್ಲ ಮಾಡಿಸುತ್ತೆ ಅಲ್ವಾ? 100 SMS ಮುಗಿಯೋವರೆಗೂ ನಿದ್ದೆ ಬರಲ್ಲ, ಧ್ವನಿ ಕೇಳಿಲ್ಲ ಅಂದರೆ ಊಟ ಅರಗಲ್ಲ,
ಇಲ್ಲಿ ಮೇಜರ್ ಟ್ವಿಸ್ಟ್ ಏನು ಗೊತ್ತಾ, ಇಷ್ಟೆಲ್ಲ ಮಾತಾಡ್ತಿದ್ದಿದ್ದು ಅವರ ಅಪ್ಪಂದಿರ ಫೋನಲ್ಲಿ, ಆದರೂ ಯಾರಿಗೂ ಗೊತ್ತಾಗ್ತಿರ್ಲಿಲ್ಲ. ಇನ್ನೂ ಒಂದು ಟ್ವಿಸ್ಟ್, ಕವನ ಇವನ ನಂಬರ್ಗೆ ಹುಡುಗಿ ಹೆಸರನ್ನು ಹಾಕಿದ್ಲು. ಇನ್ನು ನರಸಿಂಹನ ಮನೆಯಲ್ಲಿ ಟ್ಯಾಟುವಿನ ಇನ್ಸಿಡೆನ್ಸ್ ಆದಮೇಲೆ ಇವರಿಬ್ಬರಿಗೂ ಕಾಂಟ್ಯಾಕ್ಟ್ ಇಲ್ಲ ಎಂದುಕೊಂಡಿದ್ದರು. ಈಗ ಫೋನಲ್ಲಿ ಮಾತಾಡೋದನ್ನು ನೋಡಿದರೂ ಇದಕ್ಕೆ ಅವರ ಆಕ್ಷೇಪಣೆ ಏನೂ ಇರಲಿಲ್ಲ. ಇದರ ಅರ್ಥ ಒಂದು ಕಡೆ ಗ್ರೀನ್ ಸಿಗ್ನಲ್ ಸಿಕ್ಕಿದಂತಾಯಿತು. ಆ ಕಡೆ ಕವನ ಮನೆಯವರಿಗೆ ಇದು ತಿಳಿಯಿತೋ ಇಲ್ಲವೋ ಗೊತ್ತಿಲ್ಲ. ತಿಳಿದರೂ ತಿಳಿಯದಂಥ ಮೌನ ಅವರದು. ಹಾಗಾದರೆ ಕವನ ಮನೆಯಲ್ಲೂ ಇವ್ರ ಪ್ರೀತಿಗೆ ಸಮ್ಮತಿ ಇತ್ತಾ? ಇವ್ರ ವಿಷಯ ಗೊತ್ತಿದ್ದು ಸುಮ್ಮನೆ ಇದ್ರಾ? ಇಲ್ಲ ಅವರಿಗೆ ಮಗಳು ಪ್ರೀತಿಸ್ತಿರೋ ವಿಷಯ ಗೊತ್ತೇ ಇರಲಿಲ್ವಾ? ಮುಂದೆ ತಿಳ್ಕೊಳ್ಳೋಣ ನೆಕ್ಸ್ಟ್ ಎಪಿಸೋಡಲ್ಲಿ. ಈ ಕಥೆಯ ನೆಕ್ಸ್ಟ್ ಎಪಿಸೋಡ್ ನಿಮಗೆ ಬೇಕಾಗಿದ್ದರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ನಮಸ್ಕಾರ.